ಹದ್ದು ಎಲ್ರಿಗೂ ಗೊತ್ತಲ್ವಾ, ಅದಕ್ಕೆ 70 ವರ್ಷ ಆಯಸ್ಸು. ಬಿಕಾಸ್ ಹದ್ದು ಮೆಂಟಲಿ ಫಿಸಿಕಲಿ ತುಂಬ ಸ್ಟ್ರಾಂಗು. 70 ವರ್ಷ ಆಯಸ್ಸಿರುವಂಥ ಹದ್ದಿಗೆ 40 ವರ್ಷ ಆದಮೇಲೆ ಅದರ ಒಂದು ಕೊಕ್ಕೆ ಏನಿರುತ್ತೆ ಅದು ಬೆಂಡ್ ಆಗಿಬಿಡುತ್ತೆ, ವೀಕ್ ಆಗಿಬಿಡುತ್ತೆ, ಬ್ಲಂಟ್ ಆಗಿಬಿಡುತ್ತೆ. ಅದರ ಒಂದು ಉಗುರುಗಳೇನಿದೆ ಅವು ಕೂಡ ಉದ್ದ ಬೆಳ್ಕೊಂಡು ಅವು ಬೇಟೆ ಮಾಡೋದಕ್ಕೆ ಈಸಿ ಆಗದೆ ಇರೋ ಥರ ಒಂದು ತುಂಬ ಉದ್ದುದ್ದ ಬೆಳ್ಕೊಂಡ್ಬಿಡ್ತವೆ, ವೀಕ್ ಆಗಿಬಿಡುತ್ತೆ. ಅದರ ಪುಕ್ಕ ಏನಿರುತ್ತೆ ಮೇಲಿರುವಂಥ ಫೆದರು ಅದು ಕೂಡ ಒಂಥರ ಮ್ಯಾಟ್ ಥರ ಆಗಿ ಆ ಹಕ್ಕಿಗೆ ಸಾಯೋವಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಈಗ ಅದಕ್ಕೆ 40 ವರ್ಷ, ಇನ್ನು 30 ವರ್ಷ ಆಯಸ್ಸಿದೆ. ಸೊ ಈಗ ಅದಕ್ಕೆ 2 ಆಪ್ಷನ್ ಇದೆ. ಒಂದು, ಹೇಗಾದರೂ ಬದುಕಬೇಕು ಇನ್ನೂ 30 ವರ್ಷ, ಇಲ್ಲ ಅಂದರೆ ಸಾಯಬೇಕು, ಬಿಕಾಸ್ ಬೇಟೆ ಆಡೋದಕ್ಕಾಗಲ್ಲ. ಸೊ ಆ ಹದ್ದೇನು ಮಾಡುತ್ತೆ, ಡಿಸೈಡ್ ಮಾಡುತ್ತೆ, ಎಲ್ಲರಿಂದ ದೂರ ಹೋಗುತ್ತೆ, ಒಂದು ಬೆಟ್ಟದ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಹೋಗಿ ಕೂತ್ಕೊಂಡು ತನ್ನ ಒಂದು ಕೊಕ್ಕೆ ಏನಿತ್ತು ಅದನ್ನು ಕಲ್ಲಿಗೆ ಹೊಡೆದು 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 ಆ ಕೊಕ್ಕೆನ ಮುರಿದಾಕತ್ತೆ. ಯಾಕೆ? ಹೊಸ ಕೊಕ್ಕೆ ಹುಟ್ಟಲಿ ಅಂತ. ಸೊ ಒಂದು ಪ್ರೋಸೆಸ್ಸಲ್ಲಿ ಅದಕ್ಕೆ ಮತ್ತೆ ಹೊಸ ಕೊಕ್ಕೆ ಹುಟ್ಟುತ್ತೆ. ಆಮೇಲೆ ಅದೇನು ಮಾಡುತ್ತೆ, ಆ ಕೊಕ್ಕೆಯಿಂದ ತನ್ನ ಉಗುರುಗಳನ್ನು ಕಿತ್ತಾಕುತ್ತೆ, ಆಮೇಲೆ ಹೊಸ ಉಗುರು ಹುಟ್ಟುತ್ತೆ. ಆಮೇಲೆ ಅದೇ ಕೊಕ್ಕೆಯಿಂದ ತನ್ನ ಫೆದರ್ಸ್ನೆಲ್ಲ ಕಿತ್ತಾಕುತ್ತೆ, ಹೊಸ ಫೆದರ್ಸ್ ಹುಟ್ಟುತ್ತೆ. ಸೊ ಆಮೇಲೆ 6 ತಿಂಗಳ ಈ ಒಂದು ಪ್ರೋಸೆಸ್ನ ಮುಗಿಸ್ಕೊಂಡು ಹೊರಗಡೆ ಬರುತ್ತೆ, ಅದೊಂದು ಹೊಸ ಹದ್ದಾಗಿರುತ್ತೆ ಮಕ್ಕಳು. ಇವತ್ತು ನೀವೆಲ್ಲರೂ ಆ ಹದ್ದಿನ ಥರ. ಈಗ ಸದ್ಯಕ್ಕೆ ನಿಮ್ಮ ಪರಿಸ್ಥಿತಿ ಹದ್ದಿನ ಪರಿಸ್ಥಿತಿನೇ. 2 ಇಯರ್ಸ್ ಏನಿದೆ ಇಲ್ಲಿ, ಫಸ್ಟ್ PUC ಸೆಕೆಂಡ್ PUC, ನೀವು ಇಲ್ಲಿ ಏನು ಕಷ್ಟಪಟ್ಟು ಆ ಒಂದು ಡಿಫಿಕಲ್ಟ್ ಫೇಸ್ನ ನೀವು ಎದುರಿಸ್ತೀರಾ, ಅದನ್ನು ಒಳಗೊಳ್ತೀರಾ, ಅದೇ ನಿಮ್ಮನ್ನು ಒಂದು ಹೊಸ ವ್ಯಕ್ತಿಯನ್ನಾಗಿ ಕರುತ್ತೆ. ಆ ಹದ್ದೇನು ಮಾಡುತ್ತೆ, ಎಲ್ರಿಗಿಂತ ದೂರ ಹೋಗುತ್ತೆ. ನೀವೆಲ್ಲರೂ ಎಲ್ರಿಗಿಂತ ನಿಮ್ಮ ಫ್ಯಾಮಿಲಿಯಿಂದ ದೂರ ಇದ್ದೀರಾ ಅಲ್ವಾ. 2 ವರ್ಷ ಹಬ್ಬ ಇಲ್ಲ, ಹರಿದಿನ ಇಲ್ಲ, ಮೊಬೈಲ್ ಇಲ್ಲ, ಅವೆಲ್ಲವನ್ನು ಕೂಡ ಹ್ಯಾಂಡಲ್ ಮಾಡಿ ನೀವು 2 ವರ್ಷ ಕಷ್ಟಪಟ್ಟರೆ 2 ವರ್ಷ ಆದಮೇಲೆ ನೀವೆಲ್ಲರೂ ಕೂಡ ನಾನೊಬ್ಬ ಡಾಕ್ಟರ್ ಆಗ್ತೀನಿ ಅನ್ನುವಂಥ ಒಂದು ಕನಸಿನ ಕಡೆ ದಾಪುಗಾಲನ್ನು ಹಾಕ್ತೀರ ಮಕ್ಕಳ. ಒಬ್ಬ ಹುಡುಗ ಬೈ ಬರ್ತ್ ಅವನಿಗೆ ಲೆಫ್ಟ್ ಹ್ಯಾಂಡ್ ಇರಲಿಲ್ಲ, ಹುಟ್ಟಿದಾಗಲೇ ಎಡಗೈ ಇಲ್ಲ ಅವನಿಗೆ. ಸೊ ಅವನು ಬೆಳೀತಾ 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 ಅವನಿಗೆ ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅವನಿಗೆ. ಅಯ್ಯೋ ನನಗೆ ಎಡಗೈ ಇಲ್ಲ, ಅವರಿಗಿದೆ, ಅವರೆಲ್ಲ ಕೆಲಸ ಮಾಡ್ತಾರೆ, ಆಟ ಆಡ್ತಾರೆ, ಬಟ್ ನನಗೆ ಅವೇನು ಮಾಡೋಕ್ಕಾಗಲ್ಲ ಅನ್ನೋದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ಅವ್ರ ತಂದೆ ತಾಯಿಗೂ ಕೂಡ ಅಯ್ಯೋ ನನ್ನ ಮಗ ಒಬ್ಬ ಹಿಂಗಾಗ್ಬಿಟ್ಟನಲ್ಲ, ಎಲ್ಲ ಒಂಥರ ಇದ್ದಾರೆ, ನನ್ನ ಮಗ ಒಬ್ಬನೇ ಹೀಗಿದ್ದಾನಲ್ಲ ಅಂತ. ಸೊ ಹುಡುಗನನ್ನು ನೋಡಿದಂಥ ಒಬ್ಬ ಜೂಡೋ ಟೀಚರ್, ಜೂಡೋ ಗೊತ್ತಾ ನಿಮಗೆ, ನಮ್ಮ ಕುಸ್ತಿನ ಇನ್ನೊಂದಷ್ಟು ಚೇಂಜಸ್ ಮಾಡಿರೋದು. ಸೊ ಜೂಡೋ ಕಲಿಸುವಂಥ ಒಬ್ಬ ಟೀಚರು ಈ ಹುಡುಗನನ್ನು ನೋಡ್ತಾರೆ, ಎಡಗೈ ಇಲ್ಲ. ಸೊ ಆ ಟೀಚರು ಅವ್ರ ತಂದೆ ತಾಯಿ ಹತ್ರ ಹೋಗಿ ಹೇಳ್ತಾರಂತೆ, ಈ ಹುಡುಗನನ್ನು ಜೂಡೋ ಕ್ಲಾಸಿಗೆ ಹಾಕಿ, ನಾನು ಇವನ್ನ ಟ್ರೈನ್ ಮಾಡ್ತೀನಿ ಅಂತ. ಸೊ ಹುಡುಗನಿಗೆ ಟ್ರೈನಿಂಗಿಗೆ ಹಾಕ್ತಾರೆ. ಮೊದಲ 2 ವರ್ಷ ಅವನಿಗೆಲ್ಲ ಬೇಸಿಕ್ಸ್ ಕಲಿಸ್ತಾರೆ. ಮುಂದಿನ 5 ವರ್ಷ ಅವನಿಗೆ ಬರೀ ಒಂದೇ ಒಂದು ಮೂಮೆಂಟ್ನ ಕಳಿಸ್ತಾರೆ. ಆ ಮೂಮೆಂಟ್ ಏನಾಗಿರುತ್ತೆ ಅಂದರೆ, ಅವನ ಬಲಗೈಯಿಂದ ಅವನ ಎದುರಾಳಿನ ಲಾಕ್ ಮಾಡಿಕೊಂಡು ಎತ್ತಿ ಬಿಸಾಕೋದು, ಕುಸ್ತಿ ಥರ. ಸೊ 5 ವರ್ಷ ಕಲಿತಾನೆ, ವರ್ಲ್ಡ್ ಚಾಂಪಿಯನ್ಶಿಪ್ಪಿಗೆ ಹೋಗ್ತಾನೆ, ಮೊದಲನೇ ಪಂದ್ಯ ಗೆಲ್ತಾನೆ, 2ನೇ ಪಂದ್ಯ ಗೆಲ್ತಾನೆ, ಹಿಂಗೆ ಹೋಗ್ತಾನೆ, ಎತ್ತೆತ್ತು ಬಿಸಾಕೋದು ಬರ್ತಿರೋದು. ಎಲ್ಲರೂ ಗಾಬರಿ, ಇವನ ಹುಡುಗನಿಗೆ ಗಾಬರಿ, ನಾನು ಹೇಗೆ ಮಾಡ್ತಿದ್ದೀನಿ ಇದನ್ನೆಲ್ಲ ಅಂತ. ಸೊ ಫೈನಲಿಗೆ ಹೋಗ್ತಾನೆ. ಫೈನಲಲ್ಲಿ ಅವನು ಅಂದ್ಕೊಂಡಿರ್ತಾನೆ ಟಫ್ ಕಾಂಪಿಟೇಷನ್ ಇರುತ್ತೆ ಅಂತ, ಬಟ್ ಫೈನಲಲ್ಲೂ ಕೂಡ ಹಿಂಗೆ ಹೋಗ್ತಾನೆ, ಹಿಂಗೆ ಎತ್ತಿ ಬಿಸಾಕಿ ಬಂದ್ಬಿಡ್ತಾನೆ. ಸೊ ಆಮೇಲೆ ಅವನು ತನ್ನ ಗುರುಗಳ ಹತ್ರ ಹೋಗಿ ಕೇಳ್ತಾನೆ, ಅಲ್ಲ ಸರ್, ನನಗೆ ಒಂದು ಕೈ ಇಲ್ಲ, ಅವ್ರಿಗೆಲ್ರಿಗೂ ಕೂಡ 2 ಕೈ ಇದೆ, ಆದರೂ ಕೂಡ ನಾನು ಹೇಗೆ ಸಲೀಸಾಗಿ ಇದನ್ನು ಮಾಡ್ತಿದ್ದೀನಿ, ನನಗೆ ಅರ್ಥ ಆಗ್ತಿಲ್ವಲ್ಲ ಅಂತ. ಆಗ ಗುರುಗಳು ಹುಡುಗನಿಗೆ ಹೇಳ್ತಾರಂತೆ, ನಾನು ನಿನಗೆ 5 ವರ್ಷ ಏನು ಒಂದೇ ಒಂದು ಮೂಮೆಂಟ್ನ ಕಲಿಸಿದ್ದೆ, ಆ ಮೂಮೆಂಟ್ನ, ಆ ಲಾಕ್ನ ಬಿಡಿಸ್ಕೋಬೇಕು ಅಂದರೆ ನಿನ್ನ ಎದುರಾಳಿ ನಿನ್ನ ಎಡಗೈನ ಹಿಡಿದು ಬೀಳಿಸಿದ್ರೆ ಮಾತ್ರ ಆಗುತ್ತೆ, ಬಟ್ ನಿನಗೆ ಎಡಗೈನೇ ಇಲ್ಲ, ಅದಕ್ಕೆ ನಿನ್ನನ್ನು ನಾನು ಚೂಸ್ ಮಾಡಿದೆ. ಸೊ ಇಲ್ಲಿ 2 ವಿಚಾರಗಳನ್ನ ಅರ್ಥ ಮಾಡ್ಕೋಬೋದು. ಮೊದಲನೇದು, ಗುರುಗಳು ಏನು ಮಾಡಿದ್ರು, ಆ ಹುಡುಗನಲ್ಲಿದ್ದಂಥ ವೀಕ್ನೆಸ್ ಅವನ ಸ್ಟ್ರೆಂತ್ ಮಾಡಿಬಿಟ್ರು. ಅವ್ನ ವೀಕ್ನೆಸ್ ಅದು ಎಡಗೈ ಇಲ್ಲ, ಬಟ್ ಅದನ್ನೇ ಅವ್ನು ಸ್ಟ್ರೆಂತ್ ಮಾಡಿದ್ರು. ಅವ್ನಿಗೆ ಎಡಗೈ ಇಲ್ಲ ಅನ್ನೋದೇ ಅವ್ನು ಜೂಡೋ ಚಾಂಪಿಯನ್ಶಿಪ್ ಗೆಲ್ಲೋದಕ್ಕೆ ಅವ್ನಿಗೆ ಈಸಿ ಆಯಿತು. 2ನೇದು, ನಾವು 100 ವಿಚಾರಗಳನ್ನು ಕಲಿಯೋದಕ್ಕಿಂತ ಒಂದು ವಿಚಾರವನ್ನು ನೀಟಾಗಿ ಎಕ್ಸೆಲ್ ಮಾಡಿದ್ರೆ ಸಾಕು. ನೀವು ಈ ಕಾಲೇಜಲ್ಲಿ ಮಾಡ್ತಿರೋದು ಏನು ಅಂದರೆ, ಮೊದಲನೇದು, ನಿಮ್ಮ ಗುರುಗಳು ನಿಮ್ಮನ್ನು ನೋಡ್ತಾರೆ, ಇವನು ಇಲ್ಲಿ ವೀಕ್ ಇದ್ದಾನೆ, ಇವನು ಇಲ್ಲಿ ಸ್ಟ್ರಾಂಗ್ ಇದ್ದಾನೆ, ಇವನು ಕೆಮಿಸ್ಟ್ರಿಯಲ್ಲಿ ವೀಕ್ ಇದ್ದಾನೆ, ಇವನು ಮ್ಯಾಥ್ಸಲ್ಲಿ ವೀಕ್ ಇದ್ದಾನೆ, ಇವನ್ನ ಇಲ್ಲಿ ತಿದ್ದಬೇಕು. ಸೊ ಏನು ಮಾಡ್ತಾರೆ, ಬೆಳಿಗ್ಗೆ 5 ಗಂಟೆಗೆ ಎಬ್ಬಿಸ್ತಾರೆ, ನಿಮ್ಮನ್ನು ಮೊಬೈಲಿಂದ ದೂರ ಇಡ್ತಾರೆ, ಹಬ್ಬಕ್ಕೆ ನಿಮಗೆ ಮನೆ ಕಳಿಸೋದಿಲ್ಲ. 5 ವರ್ಷ ಅವ್ನು ಹೇಗೆ ಕಷ್ಟಪಟ್ಟನೋ 2 ವರ್ಷ ನೀವು ಕಷ್ಟಪಡಿ ಈಸಿಯಾಗಿ ಕ್ರ್ಯಾಕ್ ಮಾಡಿಬಿಡ್ತೀವಿ.